ಹಲೋ ಎವ್ರಿವನ್ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಡಿಪ್ಲೊಮಾ C25 ಸಿಲೆಬಸ್ಸಲ್ಲಿ ನೀವೇನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ C25 ಸಿಲೆಬಸ್ ಪ್ರಕಾರವಾಗಿ ಸ್ಟಡಿ ಮಾಡ್ತಿದ್ದೀರಾ ಫಸ್ಟ್ ಇಯರಲ್ಲಿ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವೇನು ಆಲ್ರೆಡಿ ಅನೌನ್ಸ್ ಮಾಡಿರೋ ಹಾಗೆ ಪ್ರತಿನಿತ್ಯ ಕೂಡ ಕ್ಲಾಸಸ್ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿಪ್ಲೊಮಾ C2025 ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟಿನ ಸಿಲೆಬಸ್ ಡಿಸ್ಕಷನ್ ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ನ ಜೊತೆಗೆ ಕ್ಲಾಸ್ ಕೂಡ ಕಮೆನ್ಸ್ ಮಾಡ್ತಾ ಇದ್ದೀವಿ. ಸೊ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಎಷ್ಟು ನೀವು ಮಾರ್ಕ್ಸಿಗೆ ನೀವು ಸಪೋಸು ಎಕ್ಸಾಮ್ ಬರೀಬೇಕಾಗತ್ತೆ, ಇಂಟರ್ನಲ್ ಮಾರ್ಕ್ಸ್ ಯಾವ ಥರ ಇರುತ್ತೆ, ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಕ್ವಶನ್ ಪೇಪರ್ಸ್ ಯಾವ್ಯಾವ ಎಷ್ಟು ಪಾರ್ಟ್ ಇದೆ ಕ್ವಶನ್ ಪೇಪರ್ಸಲ್ಲಿ, ಪ್ರತಿಯೊಂದನ್ನು ಕೂಡ ಯಾವ ಥರ ಮಾರ್ಕ್ಸಿನ ವೆಯ್ಟೇಜ್ ಇದೆ, ಜೊತೆಗೆ ಯಾವುದೆಲ್ಲ ಚಾಪ್ಟರ್ಸ್ಗಳನ್ನು ನಾವು ಯಾವ ಥರ ಸ್ಟಡಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಿಲೆಬಸ್ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಇನ್ ದಿಸ್ ಚಾಪ್ಟರ್ಸಲ್ಲಿ ನಿಮಗೆ 5 ಚಾಪ್ಟರ್ಸ್ ಈ ಒಂದು ಸಬ್ಜೆಕ್ಟಲ್ಲಿ 5 ಚಾಪ್ಟರ್ಸ್ಗಳಿದಾವೆ. ದ ಫಸ್ಟ್ ಚಾಪ್ಟರ್ಸ್ ಬಂದ್ಬಿಟ್ಟು ದಟ್ ಈಸ್ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಸೆಕೆಂಡ್ ಚಾಪ್ಟರ್ ವೆಕ್ಟರ್ಸ್ ಇದೆ, ಟ್ರಿಗ್ನೋಮೆಟ್ರಿ. ಥರ್ಡ್ ಚಾಪ್ಟರ್, ಫೋರ್ತ್ ಒನ್ ಈಸ್ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಲಿಮಿಟ್ಸ್ ಆಫ್ ಫಂಕ್ಷನ್ಸ್. ಎಸ್, ಈ ಎಲ್ಲ ಚಾಪ್ಟರ್ಸ್ಗಳು ಕೂಡ ನೀವು ಒಂದು ಕಡೆಯಿಂದ ಓದಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ಲಿಮಿಟ್ಸ್ ಆಫ್ ಫಂಕ್ಷನ್ಸ್ ಈ ಒಂದು ಚಾಪ್ಟರು ನಿಮ್ಮ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಸೆಕೆಂಡ್ ಸೆಮಿಸ್ಟರ್ ನೀವೇನು ಮುಂದೆ ಓದಕ್ಕೆ ಹೋಗೋರಿದ್ದೀರೋ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಅಂತ ಬರುತ್ತೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಅಂತ ಬರುತ್ತೆ, ದಟ್ ಈಸ್ ಇನ್ ಸೆಕೆಂಡ್ ಸೆಮ್. ಸೊ ಆ ಒಂದು ಸೆಮಿಸ್ಟರ್ ಓದುವ ಸಬ್ಜೆಕ್ಟಿಗೆ ಈ ಒಂದು ಚಾಪ್ಟರ್ ಕೂಡ ಕಂಟಿನ್ಯೂಷನ್ ಪಾರ್ಟ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಕೂಡ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಇನ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟಿನ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ನಿಮ್ಮ ಕರಿಕ್ಯುಲಮ್ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ CIE ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಮತ್ತೆ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್ಸ್ ಇವೆರಡನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ. ಎಸ್ಪೆಷಲಿ ಇನ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಲ್ಲಿ ನಿಮಗೆ CIE ಬಂದ್ಬಿಟ್ಟು ನಿಮಗೆ 50 ಮಾರ್ಕ್ಸಿಗೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸೆಮಿಸ್ಟರ್ ಅಂಡ್ ಎಕ್ಸಾಮ್ಸ್ ಇಂದು ಕೂಡ 50 ಮಾರ್ಕ್ಸಿಗೆ ಅದನ್ನು ಕನ್ವರ್ಟ್ ಮಾಡ್ತಾರೆ. ಬಟ್ ನೀವು ಬರೆಯುವಂಥ ಎಕ್ಸಾಮ್ ಬಂದ್ಬಿಟ್ಟು 100 ಮಾರ್ಕ್ಸಿಗೆ ಆಗಿರುತ್ತೆ. ಸೊ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್ಸು ನೀವು ಅಟೆಂಡ್ ಮಾಡಬೇಕಾಗಿರೋದು ಫಾರ್ 100 ಮಾರ್ಕ್ಸ್, ಬಟ್ ಅದನ್ನ 50 ಮಾರ್ಕ್ಸಿಗೆ ಕನ್ವರ್ಷನ್ಸ್ ತಗೊಳ್ತಾರೆ. ಟೋಟಲಿ 100 ಮಾರ್ಕ್ಸಿಗೆ ನೀವು ತಗೊಳ್ತಾ ಹೋಗ್ತೀರಾ. ದಿಸ್ ಇಸ್ ವಾಟ್ CIE ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ನೀವು ನಾಲೆಡ್ಜ್ ಇಟ್ಕೊಂಡಿರಬೇಕು. ಸೆಮಿಸ್ಟರ್ ಅಂಡ್ ಎಕ್ಸಾಮ್ ಅಂಡ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಬಗ್ಗೆನೂ ಕೂಡ ನಿಮಗೆ ಇವ್ಯಾಲ್ಯೂಯೇಷನ್ಸ್ ಮಾರ್ಕ್ಸ್ ಬಗ್ಗೆ ಕೂಡ ನಾಲೆಡ್ಜ್ ಇರಬೇಕು. ವೆರಿ ಇಂಪಾರ್ಟೆಂಟ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಫ್ ಯು ಲುಕ್ ಎಟ್ ದ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್, ದಟ್ ಈಸ್ ಮಾಡೆಲ್ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದ್ರೆ ಆ ಪ್ಯಾಟರ್ನ್ ನಿಮಗೆ 5 ಮೇಜರ್ ಆಗಿ ಪಾರ್ಟ್ಸ್ಗಳಿದಾವೆ. ಬಟ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಡಿ ನಲ್ಲಿ ಅಗೇನ್ 2 ಸಬ್ ಸೆಕ್ಷನ್ ತಗೊಂಡಿದ್ದಾರೆ. ಸೊ ಅದನ್ನ ಒನ್ ಬೈ ಒನ್ ಅಬ್ಸರ್ವ್ ಮಾಡೋಣ. ಸೊ ಹಿಯರ್ ಇಂಟ್ರೊಡಕ್ಷನ್, ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ಸ್ ನ ಪ್ರಕಾರವಾಗಿ ಅಬ್ಸರ್ವ್ ಮಾಡೋದಾದ್ರೆ ದಟ್ ಈಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಪೇಪರ್ ಹ್ಯಾವ್ 5 ಪಾರ್ಟ್ಸ್, 5 ಪಾರ್ಟ್ಸ್ ಆಗಿದೆ ಅದರಲ್ಲಿ. ಬಟ್ ABCD ಅಂತಾನೆ ಕರೆದಿದ್ದಾರೆ. ಡಿ ನಲ್ಲಿ ಅಗೇನ್ 2 ಪಾರ್ಟ್ಸ್ ಇದೆ. ಡಿ ಬಂದ್ಬಿಟ್ಟು ಪಾರ್ಟ್ ಸೆಕ್ಷನ್ 1 ಅಂಡ್ ಸೆಕ್ಷನ್ 2 ಅಂತ ಡಿ ನಲ್ಲಿ 2 ಪಾರ್ಟ್ ಆಗಿ ಸಬ್ ಡಿವಿಷನ್ ಮಾಡಿದ್ದಾರೆ. ಸೊ ಅಂಡ್ ಆನ್ಸರ್ ಆಲ್ ದ ಪಾರ್ಟ್ಸ್, ನೀವು ಎಲ್ಲಾ ಪಾರ್ಟ್ ಅನ್ನು ಕೂಡ ಅಬ್ಸರ್ವ್ ಆನ್ಸರ್ ಮಾಡಲೇಬೇಕಾಗತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ. ಕಮಿಂಗ್ ಟು ಪಾರ್ಟ್ ಎ ನಲ್ಲಿ ಅಗೇನ್ ಸಬ್ ಡಿವಿಷನ್. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಒಂದು 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂಡ್ 5 ಫಿಲ್ ಇನ್ ದ ಮಾರ್ಕ್ಸ್ ಇರುತ್ತೆ. ಟೋಟಲಿ 20 ಮಾರ್ಕ್ಸ್ ಬರುತ್ತೆ. ಸೊ ಪಾರ್ಟ್ ಎ ನಲ್ಲಿ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಕಮಿಂಗ್ ಟು ಪಾರ್ಟ್ ಬಿ, ಇಲ್ಲಿ ನೀವು 5 ಕ್ವಶನ್ಸ್ ಬರೀಬೇಕು. ಈಚ್ ಕ್ಯಾರೀಸ್ 2 ಮಾರ್ಕ್ಸ್, ಅಲ್ಲಿಗೆ 10 ಆಗುತ್ತೆ, 10 ಮಾರ್ಕ್ಸ್ ಆಗುತ್ತೆ. ಕಮಿಂಗ್ ಟು ಪಾರ್ಟ್ ಸಿ, ಇಲ್ಲಿ ನಿಮಗೆ 15 ಮಾರ್ಕ್ಸ್ ಇದೆ. ಟೋಟಲಿ ಇನ್ ದಿಸ್ 15 ಮಾರ್ಕ್ಸಿಗೆ ಹಿಯರ್ ಇನ್ ದಿಸ್ 5 ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ ಕ್ವಶನ್ ಆಗಿದೆ. ಈಚ್ 3 ಮಾರ್ಕ್ಸ್ ಕ್ವಶನ್, ಟೋಟಲಿ 15 ಮಾರ್ಕ್ಸ್. ಅಂಡ್ ಕಮಿಂಗ್ ಟು ಪಾರ್ಟ್ ಡಿ, ಇನ್ ದಟ್ ಸೆಕ್ಷನ್ 1, ಪಾರ್ಟ್ ಡಿ ನಲ್ಲಿ ಸೆಕ್ಷನ್ 1 ಅಲ್ಲಿ ನಿಮಗೆ 5 ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್, ಟೋಟಲಿ 25. ನೆಕ್ಸ್ಟ್ ಕಮಿಂಗ್ ಟು ಪಾರ್ಟ್ ಡಿ, ಇನ್ ದಟ್ ಸೆಕ್ಷನ್ 2, ಓಕೆ, ಈ ಸೆಕ್ಷನ್ ಅಲ್ಲಿ ನಿಮಗೆ ನೀವು ಬರಿಬೇಕಾಗಿರೋದು 3 ಕ್ವಶನ್ಸ್ ಇಂಟು 10 ಮಾರ್ಕ್ಸ್ ಆಗಿರುತ್ತೆ. ಟೋಟಲಿ 30 ಮಾರ್ಕ್ಸ್. ಸೊ ಇಲ್ಲಿರೋ 15 ಪ್ಲಸ್ 5 20, 20 ಪ್ಲಸ್ 10 30, 30 ಪ್ಲಸ್ 15 45 ಪ್ಲಸ್ 25 50 70, 70 ಪ್ಲಸ್ 30 100. ಎಸ್, ಸೊ 100 ಮಾರ್ಕ್ಸಿಗೆ ನಾವಿಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಜಸ್ಟ್ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತಾ ಬರೋಣ.
ಪಾರ್ಟ್ ಎ ಇಲ್ಲಿ ಅಬ್ಸರ್ವ್ ಮಾಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಅಂದ್ರೆ ನಿಮ್ಗೆ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ, 4 ಆಪ್ಷನ್ಸ್ ಕೂಡ ಕೊಡ್ತಾನೆ. ಈ 4 ಆಪ್ಷನ್ಸ್ ಅಲ್ಲಿ ಆನ್ಸರ್ ಮಾಡ್ತಾ ಬರಬೇಕಾಗುತ್ತೆ. ಈ ತರ ನಿಮ್ಗೆ 15 ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್, ಟೋಟಲಿ 15 ಮಾರ್ಕ್ಸ್. ದಿಸ್ ಈಸ್ ಪಾರ್ಟ್ ಎ ನಲ್ಲಿ ಫಸ್ಟ್ ಒನ್. ಅಂಡ್ ಪಾರ್ಟ್ ಎ ನಲ್ಲಿ ಸೆಕೆಂಡ್ ಒನ್ ಬಂದ್ಬಿಟ್ಟು 5 ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್, ಅವನೇ 5 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನ ನೀವು ಇಲ್ಲಿ ಕ್ಯಾರಿ ಮಾಡ್ತೀರಾ. ಸೊ ದಿಸ್ ಈಸ್ ಪಾರ್ಟ್ ಎ. ಆದ್ರೆ ಕಮಿಂಗ್ ಟು ಪಾರ್ಟ್ ಬಿ, ಪಾರ್ಟ್ ಬಿ ನಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 8 ಕ್ವಶನ್ಸ್ ಇರುತ್ತೆ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಷ್ಟು ಆಪ್ಷನ್ ಸಿಗುತ್ತೆ ಸರ್ ನಮ್ಗೆ ಅಂತ ಅಬ್ಸರ್ವ್ ಮಾಡೋದಾದ್ರೆ, ಪಾರ್ಟ್ ಬಿ ನಲ್ಲಿ ನಿಮ್ಗೆ 8 ಕ್ವಶನ್ಸ್ ಇದೆ, ಬಟ್ ನೀವು ಆನ್ಸರ್ ಮಾಡಬೇಕಾಗಿರೋದು 5 ಕ್ವಶನ್ಸ್ ಮಾತ್ರ. 2 ಮಾರ್ಕ್ಸ್ ಕ್ವಶನ್ ಆಗಿದೆ, 5 2s are 10, ಸೊ 10 ಮಾರ್ಕ್ಸ್ ಆಯ್ತು. ಕಮಿಂಗ್ ಟು ಪಾರ್ಟ್ ಸಿ, ಇಫ್ ಯು ಲುಕ್ ಎಟ್ ದ ಪಾರ್ಟ್ ಸಿ, ಇಲ್ಲಿ ನೀವು 5 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಆನ್ಸರ್ ಎನಿ 5 ಕ್ವಶನ್ಸ್. ಟೋಟಲ್ ಎಷ್ಟು ಕ್ವಶನ್ಸ್ ಇದಾವೆ? 8 ಕ್ವಶನ್ಸ್ ಇದಾವೆ. ಔಟ್ ಆಫ್ 8 ಕ್ವಶನ್ಸ್ ಅಲ್ಲಿ 5 ಕ್ವಶನ್ ಆನ್ಸರ್ ಮಾಡ್ತೀರಾ, 3 ಮಾರ್ಕ್ಸ್ ಈಚ್, ಟೋಟಲಿ 15 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ದಟ್ ಈಸ್ ಪಾರ್ಟ್ ಡಿ. ಕಮಿಂಗ್ ಟು ಪಾರ್ಟ್ ಡಿ, ಅಗೇನ್ ಇನ್ ದಿಸ್ ಆಲ್ಸೋ ವಿ ಹ್ಯಾವ್ ಟು ಆನ್ಸರ್, ನೀವು ಮಾಡಬೇಕಾಗಿರೋದು 5 ಕ್ವಶನ್ಸ್ ಆನ್ಸರ್ ಮಾಡ್ತೀರಾ, 8 ಕ್ವಶನ್ಸ್ ಇಲ್ಲೂ ಕೂಡ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್, ಟೋಟಲಿ 25 ಮಾರ್ಕ್ಸ್ ಆಯ್ತು. ಕಮಿಂಗ್ ಟು ಪಾರ್ಟ್ ಡಿ ಸೆಕ್ಷನ್ 2, ಎರಡನೇ ಪಾರ್ಟ್, ಅದರಲ್ಲಿ ಸೆಕ್ಷನ್ 2 ಅಲ್ಲಿ ಬಂದಾಗ ದೇರ್ ಆರ್ 5 ಕ್ವಶನ್ಸ್, ಬಟ್ ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. 3 ಕ್ವಶನ್ ಮಾತ್ರ ಆನ್ಸರ್ ಮಾಡ್ತೀರಾ. ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್, ಟೋಟಲಿ 3 10s are 30. ಸೊ ಟೋಟಲ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಈ 5 ಪಾರ್ಟ್ ಆಕ್ಚುಲಿ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾನೆ, ಬಟ್ ಡಿ ನಲ್ಲಿ 2 ಸೆಕ್ಷನ್ ಇದೆ, ಸೆಕ್ಷನ್ 1 ಅಂಡ್ ಸೆಕ್ಷನ್ 2. ಟೋಟಲಿ 100 ಮಾರ್ಕ್ಸ್ಗೆ ನೀವು ಸಿಲೆಬಸ್ ಬರೀತೀರಾ. ಈ 5 ಸಬ್ಜೆಕ್ಟ್ ಚಾಪ್ಟರ್ಸ್ ಏನಿದೆ, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್, ಟ್ರಿಗ್ನೋಮೆಟ್ರಿ, ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಲಿಮಿಟ್ಸ್ ಆಫ್ ಫಂಕ್ಷನ್ಸ್. ಸೊ ಲಿಮಿಟ್ಸ್ ಚಾಪ್ಟರ್ನ ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ. ಸೊ ಈ 5 ಚಾಪ್ಟರ್ನು ಕೂಡ ಒಂದು ಕಡೆಯಿಂದ ನೀವು ಸ್ಟಡಿ ಮಾಡ್ತಾ ಬಂದಾಗ 100% ಆಗಿ ನೀವು ಈ 100 ಕ್ವಶನ್ಸ್ 100 ಮಾರ್ಕ್ಸಿಗೂ ಕೂಡ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಸೊ ನಾವು ಇವಾಗ ಒಂದು ಕಡೆಯಿಂದ ನಿಮಗೆ ಸಿಲೆಬಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾನು ತಗೊಳ್ತಿರೋಂಥ ಚಾಪ್ಟರ್ ವೆಕ್ಟರ್ಸ್ ಚಾಪ್ಟರ್ನ ತಗೊಳ್ತಿದ್ದೀನಿ. ಸೊ ಹಾಗಾದ್ರೆ ಸರ್ ಕ್ಲಾಸಸ್ ನಾವು ಡೈಲಿ ಹೇಗೆ ಸರ್ ನೋಡೋದು, ಇಲ್ಲಿಂದ ವಾಚ್ ಮಾಡೋದು ಅನ್ನೋದ್ರ ಬಗ್ಗೆ ಮೆನಿ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಇರುತ್ತೆ. ಸೊ ಆ ಡೈರೆಕ್ಷನ್ಸ್ ಅಲ್ಲಿ ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್, ಯಾವ ಸ್ಟಡಿ ಮೆಟೀರಿಯಲ್ಸ್ ಅನ್ನ ನೀವೇನಾದ್ರು ಸ್ಟಡಿ ಮಾಡಿದ್ರೆ ಒಂದು ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ತಗೊಳ್ಬೋದು ಅನ್ನೋದನ್ನ ಥಿಂಕ್ ಮಾಡೋದಾದ್ರೆ, ನಮ್ಮ TTT ಪಬ್ಲಿಕೇಶನ್ಸ್ ಕಡೆಯಿಂದ ಬುಕ್ಸ್ ಕೂಡ ಕೊಟ್ಟಿದ್ವಿ. ಆ ಬುಕ್ಸಿನಲ್ಲಿ ಎಲ್ಲ ಕ್ವಶನ್ಸ್ಗಳಿದಾವೆ. ಆ ಕ್ವಶನ್ಗಳಿಗೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಪ್ರತಿದಿನ ಕ್ಲಾಸಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಸರ್ ಈ ಕ್ಲಾಸ್ನ ನಾನು ಹೇಗೆ ಸರ್ ನೋಡಲಿ ಅಂತ ಅನ್ಕೊಳ್ಳೋದಾರೆ, ಮೆನಿ ಸ್ಟೂಡೆಂಟ್ಸ್ ಹೌ ಟು ವಾಚ್ ದ ಕ್ಲಾಸಸ್. ಎವ್ರಿ ಡೇ 7 PM ಗೆ ನಿಮಗೆ ನಾನು ಕ್ಲಾಸನ್ನು ಕೊಡ್ತಾ ಹೋಗ್ತೀನಿ. ಸೊ ಪ್ರತಿದಿನ ಕೂಡ ನಿಮಗೆ 7 PM ಗೆ ಕ್ಲಾಸ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಆ ಒಂದು ಕ್ಲಾಸಿನ ಲಿಂಕ್ಸ್ಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು, ವಾಟ್ಸಪ್ ಚಾನಲ್ ಇರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಸಿಗ್ತಾ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಸೊ ಫ್ರೀ ಆಗಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ಟೆಲಿಗ್ರಾಮ್ ಗ್ರೂಪ್ ಇದೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಆಸ್ ದ ಸೇಮ್ ಟೈಮ್ ಅಲ್ಲಿ ವಾಟ್ಸಪ್ ಚಾನಲ್ ಕೂಡ ಇದೆ. ಇದಕ್ಕೆ ಚಾನಲ್ನ ಲಿಂಕ್ ಮತ್ತೆ ಏನಿದೆಯಲ್ಲ ಇದಕ್ಕೆ ಜಾಯ್ನ್ ಆಗಬೇಕು ಅಂತಂದ್ರೆ ವಾಟ್ಸಪ್ ಚಾನಲ್ ಇರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಾನು ಈ ಚಾನಲ್ನ ಲಿಂಕ್, ಜಾಯ್ನಿಂಗ್ ಲಿಂಕ್ನ ಹಾಕಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ನೀವು ಅದಕ್ಕೆ ಕ್ಲಿಕ್ ಕೊಟ್ಬಿಟ್ಟು ಇದಕ್ಕೆ ಜಾಯ್ನ್ ಮಾಡ್ಕೊಳ್ಬೋದು. ಅಂಡ್ ಆಲ್ಸೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಪ್ರತಿಯೊಂದು ಕ್ಲಾಸ್ಗಳು ಇಲ್ಲೇ ಅಪ್ಲೋಡ್ ಆಗ್ತಾ ಬರುತ್ತೆ. ಅಂಡ್ ಲೈವ್ ಕೂಡ ಬಂದ್ಬಿಟ್ಟು ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ನೀವು ವಿಡಿಯೋಸ್ ಅಥವಾ ಲೈವಿಗೆ ಹೋದಾಗ ವಿಲ್ ಗೆಟ್ ದಟ್ ಈ ಕ್ಲಾಸಿನ ರೆಕಾರ್ಡ್ಸ್ಗಳು ಪ್ರತಿಯೊಂದು ಸಿಗ್ತಾ ಬರುತ್ತೆ. ಜೊತೆಗೆ ನಮ್ಮ TTT ಲೈವ್ ಲರ್ನ್ ಆಪ್ ಅಲ್ಲೂ ಕೂಡ ಕ್ಲಾಸ್ನ ಪ್ರೊವೈಡ್ ಮಾಡ್ತಿದ್ವಿ ಡಿಯರ್ ಸ್ಟೂಡೆಂಟ್ಸ್. ಒಂದ್ ಕಡೆಯಿಂದ ನೀವು ಪ್ರತಿಯೊಂದು ಕ್ಲಾಸ್ ಕೂಡ ಫ್ರೀ ಕ್ಲಾಸಸ್ನ ಅಬ್ಸರ್ವ್ ಮಾಡ್ಬೋದು. ಕ್ವಶನ್ ಪೇಪರ್ಸ್ ಮತ್ತೆ ಅದ್ರ ಸೊಲ್ಯೂಷನ್ ಕೂಡ ಕೊಡ್ತಾ ಇದೀವಿ. ಎಕ್ಸಾಮ್ಸ್ಗಳು ಇರುತ್ತೆ, ಲೈವ್ ಸಪೋರ್ಟ್ಸ್ ಇರುತ್ತೆ. ಸೊ ಇದನ್ನ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ದಿಸ್ ವಾಟ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಕೊಡ್ತಿರುವಂತದ್ದು. ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಾಸ್ ಅನ್ನ ಕಮೆನ್ಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ದಟ್ ಈಸ್ ವೆಕ್ಟರ್ಸ್ ಕ್ಲಾಸ್ ನಂಬರ್ 1 ಆಗಿದೆ. ಅಗೇನ್ ಸೇಮ್ ಟೈಮ್ ಟುಮಾರೋ ಅಟ್ 7 PM ಗೆ ನಿಮಗೆ ಈ ಕ್ಲಾಸಿನ ಲಿಂಕ್ ಸಿಗ್ತಾ ಹೋಗುತ್ತೆ. ಕ್ಲಾಸ್ನ ಮಿಸ್ ಮಾಡದೆ ವಾಚ್ ಮಾಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದೇ ತರಹ ಕಂಟಿನ್ಯೂಸ್ ಆದಂತಹ ಎಲ್ಲಾ ರೀತಿಯ ಸಪೋರ್ಟ್ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಅಂಡ್ ಫ್ರಮ್ ಅವರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.